ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸುಜಾತಾ ಭಟ್ ರಿವೀಲ್ ಮಾಡಿದ್ದಂತ ಫೋಟೋ ಬೇರೆ ಮಹಿಳೆಯ ಫೋಟೋ ಅನ್ನೋ ಆರೋಪ ಮತ್ತೆ ಶುರುವಾಗಿದೆ. ಈ ಬಗ್ಗೆ ಸುಜಾತಾ ಭಟ್ ಹೇಳೋದೇನು, ಏನಿದು ಅನನ್ಯ ಭಟ್ ಕೇಸ್, ಬನ್ನಿ ತೋರಿಸ್ತೇವೆ. ಧರ್ಮಸ್ಥಳದಲ್ಲಿ ಶವಗಳಿಗಾಗಿ ನಡೆದ ಶೋಧ ದೇಶಾದ್ಯಂತ ಭಾರೀ ಕೋಲಾಹಲ ಹುಟ್ಟಿಸಿದೆ. ಇದೀಗ ಇದೇ ಧರ್ಮಸ್ಥಳದಲ್ಲಿ ನನ್ನ ಪುತ್ರಿ ಕಣ್ಮರೆಯಾಗಿದ್ದಾಳೆ ಅಂತ ಸುಜಾತಾ ಭಟ್ ಅನ್ನೋರು ಕೊಟ್ಟಿರೋ ದೂರು ಹತ್ತಾರು ಚರ್ಚೆಗೆ ಕಾರಣವಾಗಿದೆ. ಧರ್ಮಸ್ಥಳದಲ್ಲಿ ಪುತ್ರಿ ನಾಪತ್ತೆ ಆಗಿದ್ದಾಳೆಂದು ದೂರು ಪ್ರಕರಣ. ಅನನ್ಯ ನನ್ನ ಮಗಳು, ನನ್ನ ತೇಜೋವಧೆ ನಡೀತಿದೆ ಎಂದ ಸುಜಾತಾ ಭಟ್. ವಿಷಯ ಏನು ಅಂದ್ರೆ 2003ರಲ್ಲೇ ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂತ ಆರೋಪಿಸಿ ಸುಜಾತಾ ಭಟ್ ಅಂದೇ ಬೆಳ್ತಂಗಡಿ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಆದರೆ ಪೊಲೀಸರು ತನಿಖೆ ಸರಿಯಾಗಿ ನಡೆಸಿಲ್ಲ ಅಂತ ಆರೋಪಿಸಿ ಸುಮ್ಮನಾಗಿದ್ರು. ಅದ್ಯಾವಾಗ ಈ ಮಾಸ್ಕ್ ಮ್ಯಾನ್ ಪ್ರಕರಣವನ್ನ ಎಸ್ಐಟಿ ವಿಚಾರಣೆಗೆ ಕೈಗೆತ್ಕೊಳ್ತೋ, ಧರ್ಮಸ್ಥಳದಲ್ಲಿ ಶವಶೋಧಕ್ಕಿಳಿದಿತ್ತೋ ಸುಜಾತಾರಿಗೆ ತನ್ನ ಮಗಳ ಅಸ್ಥಿಪಂಜರವೂ ಸಿಗುತ್ತಾ ಅನ್ನೋ ನಂಬಿಕೆ ಹುಟ್ಟಿತು. ಹೀಗಾಗಿ ಮತ್ತೆ ಎಸ್ಪಿ ಕಚೇರಿಗೆ ತೆರಳಿ ದೂರು ನೀಡಿದ್ರು. ಈ ಪ್ರಕರಣ ಎಸ್ಐಟಿಗೆ ವರ್ಗಾವಣೆಯಾಗಿಲ್ಲ. ಹೀಗಿದ್ರೂ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಹಾಗೂ ತಾಯಿ ಸುಜಾತಾ ಕುರಿತು ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಷಯ ಏನು ಅಂದ್ರೆ, ಸುಜಾತಾ ಭಟ್ 1999ರಿಂದ 2007ರವರೆಗೆ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆ ವಾಸವಿದ್ರು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿಗೂ ತೆರಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ವೇಳೆ ಇವರಿಬ್ಬರನ್ನ ಹತ್ತಿರದಿಂದ ಬಲ್ಲವರು, ಒಡನಾಟ ಹೊಂದಿದ ಸ್ಥಳೀಯರು ಸುಜಾತಾಗೆ ಮಗಳೇ ಇರಲಿಲ್ಲ ಅಂತ ಆರೋಪಿಸಿದ್ರು. ಈ ಮಧ್ಯೆ ಸುಜಾತಾ ಭಟ್ ರಿವೀಲ್ ಮಾಡಿದ್ದ ಫೋಟೋ ಬಗ್ಗೆನೂ ಚರ್ಚೆ ಶುರುವಾಗಿತ್ತು. ಸುಜಾತಾ ಭಟ್ ಮೃತ ಯುವತಿಯೊಬ್ಬಳ ಫೋಟೋ ತೋರಿಸಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸುಜಾತಾ ಭಟ್, ಎಲ್ಲರೂ ಒಂದೊಂದು ರೀತಿ ನನ್ನ ತೇಜೋವಧೆ ಮಾಡ್ತಿದ್ದಾರೆ, ಇದರಲ್ಲಿ ಫೇಕ್ ಯಾವುದೂ ಇಲ್ಲ, ಫೋಟೋದಲ್ಲಿರೋದು ನನ್ನ ಮಗಳೇ ಅಂತ ಹೇಳಿದ್ದಾರೆ. ಸರ್, ಎಲ್ಲರೂ ಒಂದೊಂದು ಇದನ್ನ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ. ನಾನ್ ಕೇಳಿರೋದು ನನ್ನ ಮಗಳ ಅಸ್ಥಿಯನ್ನ ಸಿಕ್ಕಿದ್ರೆ ಕೊಡಿ ಅಂತ ಕೇಳಿರೋದು. ಹೌದು. ಅದರ ಮೇಲೆ ನಾನು ಯಾರನ್ನು ಬೆಟ್ ಮಾಡಿ ತೋರಿಸಿಲ್ಲ ಅಲ್ವಾ. ಈಗ ಅವ್ರು ಏನ್ ಹೇಳಿದ್ರು ಅದು ಅದರಲ್ಲಿ ಸತ್ಯ, ಆದ್ರೆ ಫೋಟೋದಲ್ಲಿ ಮಾತ್ರ ಸುಳ್ಳು. ಅವರಲ್ಲ, ವಸಂತ ಅಲ್ಲ, ಅದು ಅನನ್ಯ ಅವರದ್ದೇ ಫೋಟೋ. ಹೌದು, ಅದು ಗ್ಯಾರಂಟಿ. ಯಾರಿಗೂ ಗೊತ್ತಿಲ್ಲದ ಹಾಗೆ ನನ್ನ ಮಗಳನ್ನ ಬೆಳೆಸಿದ್ದೀನಿ. ಒಬ್ರು ಶೇಟು ಮನೆಯಲ್ಲಿ ನಾನು ಇದ್ದೆ. ಓಕೆ. ನನ್ನ ಮಗಳನ್ನ ಅಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಬೆಳೆಸಿದ್ದೀನಿ. ಓಕೆ. ಅದು ಯಾಕೆ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ಓಕೆ. ನನ್ನ ಫ್ಯಾಮಿಲಿ, ನನ್ನ ತಂದೆಯ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ನಾನು ಎಲ್ಲಿ ದಾಖಲೆ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ಫೋಟೋ ಬಿಟ್ಟು ಬೇರೆ ದಾಖಲೆಗಳು ಇದೆಯಾ ಮೇಡಮ್ ಸಮಸ್ಯೆ? ನನ್ನ ಹತ್ರ ಇದೆ. ನಾನು ಅವಳದು ಡೆತ್ ಸರ್ಟಿಫಿಕೇಟ್ ನಾನು ತಗೊಳಕ್ಕಾಗಲ್ಲ. ಓಕೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ. ಅಲ್ಲ, ಅದು ಬಿಟ್ಟು ಬೇರೆ ಏನು ಇದೆ? ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾನು ಒಂದು ಹಳ್ಳಿಯಲ್ಲಿ ಇದು ಮಾಡಿದಳು ಇದೆ. ನಾನು ಎಲ್ಲಿ ಕೊಡಬೇಕು ನಾನು ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಸದ್ಯ ಸುಜಾತಾ ಭಟ್, ಅನನ್ಯ ಭಟ್ ನನ್ನ ಮಗಳು, ನನ್ನ ಹತ್ರ ದಾಖಲೆಗಳಿವೆ, ಅದನ್ನ ಎಲ್ಲಿಗೆ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡ್ತೀನಿ ಅಂದಿದ್ದಾರೆ. ದಾಖಲೆಗಳನ್ನ ಕೊಟ್ಟ ಮೇಲೆ ಮುಂದಿನ ಅಸಲಿಯತ್ತು ಗೊತ್ತಾಗಲಿದೆ. ಅಶೋಕ್, TV9, ಧರ್ಮಸ್ಥಳ.